Anusha Suvarna Kannada vlogs. ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾನು VLCC Papaya fruit facial kit ಅನ್ನ ಯೂಸ್ ಮಾಡಿ ಫೇಶಿಯಲ್ ಹೇಗೆ ಮಾಡೋದು ಹಾಗೆ ಅದರ ರಿಸಲ್ಟ್ ಹೇಗಿದೆ ಅನ್ನೋ ಒಂದು ರಿವ್ಯೂ ಅನ್ನ ಕೊಡ್ತಾ ಇದ್ದೇನೆ. ಸೊ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ನಾನ್ ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಈ VLCC ಫೇಶಿಯಲ್ ಕಿಟ್ ಈ ತರ ಬಾಕ್ಸ್ ಅಲ್ಲಿ ಬರುತ್ತೆ. ಸೊ ಇದರ ಕ್ವಾಂಟಿಟಿ ಬಂದು 60 ಗ್ರಾಮ್. ಇದನ್ನ ನಾವು ಆರಾಮಿನ 2 ಸಲ ಯೂಸ್ ಮಾಡಬಹುದು. ಸೊ ಹಾಗೆ ಇದರ ಹಿಂದೆ ಬದಿ ಇದರ ಎಲ್ಲಾ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ನಾವು ಹೇಗೆ ಯೂಸ್ ಮಾಡಬೇಕು, ಯಾವ ಸ್ಟೆಪ್ ನಂತರ ಯಾವ ಸ್ಟೆಪ್ ಮಾಡಬೇಕು, ಅದನ್ನ ಪ್ರತಿಯೊಂದನ್ನು ಕೂಡ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇದರ ರೇಟ್ ಬಂದು 250 ರುಪೀಸ್. ಬಟ್ ನಾವು ಇದನ್ನ ಆನ್ಲೈನ್ ಅಲ್ಲಿ ಡಿಸ್ಕೌಂಟ್ ಇದ್ದಾಗ ತಕೊಂಡ್ರೆ ಒಂದು 180 to 100 ರುಪೀಸ್ಗೆ ನಮ್ಗೆ ಇದು ಸಿಗುತ್ತೆ. ಈ ಫೇಶಿಯಲ್ ಅಲ್ಲಿ 6 ಸ್ಟೆಪ್ಸ್ ಇರೋದ್ರಿಂದ ಇಲ್ಲಿ 6 ಬೇರೆ ಬೇರೆ ಟ್ಯೂಬ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಪಪ್ಪಾಯ ಜೊತೆಗೆ ಇನ್ನೂ ಕೆಲವೊಂದು ಫ್ರೂಟ್ಸ್ ಅನ್ನೆಲ್ಲ ಆಡ್ ಮಾಡಿ ಈ ಫೇಶಿಯಲ್ ಅನ್ನ ರೆಡಿ ಮಾಡಿದ್ದಾರೆ. ಸೊ ಇದರ ಬಗ್ಗೆ ನಾನು ಡೀಟೇಲ್ ಆಗಿ ಫೇಶಿಯಲ್ ಮಾಡ್ತಾ ಮಾಡ್ತಾ ನಿಮ್ಗೆ ತಿಳಿಸ್ತೇನೆ. ಫಸ್ಟ್ ಸ್ಟೆಪ್ ಬಂದು ಕಂಫಿ ಕ್ಲೆನ್ಸರ್ ಕಮ್ ಟೋನರ್ ಅನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಮುಖವನ್ನು ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಮ್ಮ ಮುಖದಲ್ಲಿ ಡರ್ಟ್ಸ್ ಎಲ್ಲ ಇದ್ರೆ ಅದು ರಿಮೂವ್ ಆಗುತ್ತೆ. ಇದನ್ನು ಈ ಥರ ಫೇಸ್ ಮೇಲೆ ಅಪ್ಲೈ ಮಾಡಿ ಸರ್ಕ್ಯುಲರ್ ಮೆಷನಲ್ಲಿ ಮಸಾಜ್ ಮಾಡಬೇಕು. 1 ನಿಮಿಷ ಮಸಾಜ್ ಆದ ನಂತರ ಇದನ್ನು ಒಂದು ಕ್ಲೀನ್ ಟವಲಲ್ಲಿ ವೈಪ್ ಮಾಡ್ಕೊಳ್ಬೋದು ಅಥವಾ ನಾರ್ಮಲ್ ವಾಟರಲ್ಲಿ ಕೂಡ ವಾಶ್ ಮಾಡ್ಬೋದು. ಸೆಕೆಂಡ್ ಸ್ಟೆಪ್ ಬಂದು ಸ್ಕ್ರಬ್ಬಿಂಗ್. ಇಲ್ಲಿ ಪಪಾಯ ಸೀಡ್ ಸ್ಕ್ರಬ್ ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಪಪಾಯ ಹಾಗೆ ಒಂದು ನ್ಯಾಚುರಲ್ ಸ್ಕ್ರಬ್ಬಿಂಗ್ ಬೀಡ್ಸ್ ಇರೋದ್ರಿಂದ ಇದು ನಮ್ಮ ಮುಖದಲ್ಲಿರೋ ಬ್ಲೆಮಿಷಸ್ ಹಾಗೆ ಪಿಗ್ಮೆಂಟೇಷನ್ ಅನ್ನು ರಿಮೂವ್ ಮಾಡಿ ನಮ್ಮ ಸ್ಕಿನ್ನಿಗೆ ಈವನ್ ಟೋನ್ ಕೊಡೋದಕ್ಕೆ ಇದೊಂದು ಹೆಲ್ಪ್ ಮಾಡುತ್ತೆ. ಅದೇ ರೀತಿ ನಮ್ಮ ಸ್ಕಿನ್ ಮೇಲೆ ಡೆಡ್ ಸ್ಕಿನ್ಸ್ ಏನಾದರೂ ಇದ್ದರೆ ಅದು ಕೂಡ ರಿಮೂವ್ ಆಗುತ್ತೆ. ಈ ಸ್ಕ್ರಬ್ಬನ್ನು ಈ ಥರ ಫೇಸ್ ಮೇಲೆ ಅಪ್ಲೈ ಮಾಡಿ 3 ನಿಮಿಷ ತುಂಬಾ ನಾಜೂಕಾಗಿ ಸ್ಕ್ರಬ್ ಮಾಡಬೇಕು ಸರ್ಕ್ಯುಲರ್ ಮೋಷನಲ್ಲಿ. ಯಾವಾಗಲೂ ಸ್ಕ್ರಬ್ ಮಾಡುವಾಗ ತುಂಬಾ ಸಾಫ್ಟಾಗಿ ಮುಖದ ಮೇಲೆ ಮಸಾಜ್ ಮಾಡಬೇಕು. ಹಾಗೆ ಈ ಥರ ಮಸಾಜ್ ಮಾಡುವಾಗ ಫೇಸ್ ಡ್ರೈ ಆದರೆ ಐಸ್ ವಾಟರ್ ಅಥವಾ ನಾರ್ಮಲ್ ವಾಟರನ್ನು ಈ ಮಸಾಜಿಗೆ ಯೂಸ್ ಮಾಡ್ಕೊಳ್ಬೋದು. 3 ನಿಮಿಷ ಆದ ನಂತರ ನೀವು ಫೇಸನ್ನು ವೈಪ್ ಅಥವಾ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಬೋದು. ಥರ್ಡ್ ಸ್ಟೆಪ್ಪಿಗೆ ಇಲ್ಲಿ ಕುಕುಂಬರ್ ಜೆಲ್ಲನ್ನು ಕೊಟ್ಟಿದ್ದಾರೆ. ಇದನ್ನು ಈ ಥರ ಫೇಸ್ ಮೇಲೆ ಅಪ್ಲೈ ಮಾಡಿಕೊಂಡು ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಬೇಕು ತುಂಬಾ ಸಾಫ್ಟಾಗಿ. ನನ್ನ ಸ್ಕಿನ್ ಈ ಜೆಲ್ಲನ್ನು ಕಂಪ್ಲೀಟಾಗಿ ಎಬ್ಸಾರ್ಬ್ ಮಾಡುವ ತನಕ ನಾನು ಮಸಾಜ್ ಮಾಡ್ಕೊಳ್ತಾ ಇದ್ದೇನೆ. ಇದರಲ್ಲಿ ಕುಕುಂಬರ್ ಹಾಗೆ ವಾಟರ್ಮೆಲನ್ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ನಿಗೆ ಒಂದು ಕೂಲಿಂಗ್ ಇಫೆಕ್ಟನ್ನು ಕೊಡುತ್ತೆ. ನಮ್ಮ ಮುಖದಲ್ಲಿ ಏನಾದರೂ ರ್ಯಾಷಸ್ ಬ್ಲೆಮಿಷಸ್ ಎಲ್ಲ ಇದ್ದರೆ ಅದನ್ನು ಕಡಿಮೆ ಮಾಡಿ ನಮ್ಮ ಸ್ಕಿನ್ನಿಗೆ ಒಂದು ರೇಡಿಯಂಟ್ ಲುಕ್ ಕೊಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸ್ಕಿನ್ ಈ ಜೆಲ್ಲನ್ನು ಕಂಪ್ಲೀಟಾಗಿ ಎಬ್ಸಾರ್ಬ್ ಮಾಡಿದ ನಂತರ ನೀವು ನೆಕ್ಸ್ಟ್ ಸ್ಟೆಪ್ಪನ್ನು ಮಾಡ್ಬೋದು. ಜೆಲ್ ಅಪ್ಲೈ ಮಾಡಿದ ನಂತರ ಅದನ್ನು ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ಫೋರ್ತ್ ಸ್ಟೆಪ್ ಬಂದು ಫೇಸ್ ಮಸಾಜ್. ಇಲ್ಲಿ ಪೀಚ್ ಮಸಾಜ್ ಕ್ರೀಮನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಕೊಕೋವಾ ಬಟರ್ ಹಾಗೆ ಆಲಿವ್ ಆಯಿಲ್ ಯೂಸ್ ಮಾಡಿರೋದ್ರಿಂದ ಇದು ನಮ್ಮ ಸ್ಕಿನ್ನನ್ನು ಡಿಟಾಕ್ಸಿಫೈ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದರ ಫ್ರೇಗ್ರೆನ್ಸ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಯಿತು ಈ ಮಸಾಜ್ ಕ್ರೀಮ್. ಮಸಾಜ್ ಮಾಡ್ತಾ ಇದ್ರೆ ತುಂಬಾ ರಿಫ್ರೆಶ್ ಆಗುತ್ತೆ, ತುಂಬಾ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಇದನ್ನು ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಬೇಕು ಸರ್ಕ್ಯುಲರ್ ಮೋಷನಲ್ಲಿ ಹಾಗೆ ಅಪ್ವರ್ಡ್ ಡೈರೆಕ್ಷನಲ್ಲಿ. ಈ ಥರ 15 ನಿಮಿಷ ಮಸಾಜ್ ಮಾಡೋದ್ರಿಂದ ನಮ್ಮ ಫೇಸ್ ಮೇಲೆ ತುಂಬಾ ಒಂಥರ ಚೆನ್ನಾಗಿ ಗ್ಲೋ ಬರುತ್ತೆ. ಮಸಾಜ್ ಮಾಡುವಾಗ ಸ್ಕಿನ್ ಡ್ರೈ ಆದರೆ ನೀವು ನಾರ್ಮಲ್ ವಾಟರ್ ಅಥವಾ ಐಸ್ ವಾಟರನ್ನು ತಗೊಂಡು ಮಸಾಜ್ ಮಾಡ್ಬೋದು. 15 ನಿಮಿಷ ಮಸಾಜ್ ಆದ ನಂತರ ನೀವು ಇದನ್ನು ಒಂದು ಕ್ಲೀನ್ ಬಟ್ಟೆಯಿಂದ ವೈಪ್ ಮಾಡ್ಕೊಳ್ಬೋದು ಅಥವಾ ನೀವು ನಾರ್ಮಲ್ ವಾಟರಿಂದ ಕೂಡ ವಾಶ್ ಮಾಡ್ಬೋದು. 5ನೇ ಸ್ಟೆಪ್ ಬಂದು ಫೇಸ್ ಪ್ಯಾಕ್. ಇಲ್ಲಿ ಆರೆಂಜ್ ಆ್ಯಂಟಿ ಟ್ಯಾನ್ ಫೇಸ್ ಪ್ಯಾಕನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಆರೆಂಜ್ ಪೀಲ್ ಆಯಿಲ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಕಾಂಪ್ಲೆಕ್ಷನನ್ನು ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಮುಖ ತುಂಬಾ ಆಯಿಲಿ ಇದ್ದರೆ ಎಕ್ಸೆಸ್ ಸಿಬಮ್ ಎಲ್ಲ ಇದ್ದರೆ ಅದನ್ನು ಕೂಡ ಅಬ್ಸಾರ್ಬ್ ಮಾಡಿ ಮುಖದ ಮೇಲೆ ಒಂದು ಚೆನ್ನಾಗಿ ಗ್ಲೋ ಬರೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಈ ಫೇಸ್ ಪ್ಯಾಕನ್ನು ಹಚ್ಚೋವಾಗ ನಾವು ಕಣ್ಣಿನ ಏರಿಯಾವನ್ನು ಅವಾಯ್ಡ್ ಮಾಡಬೇಕು. ಹಾಗೆ ಇದೊಂದು 15 ನಿಮಿಷ ಇದನ್ನು ಹಾಗೆ ಫೇಸ್ ಮೇಲೆ ಬಿಟ್ಟು 15 ನಿಮಿಷ ಆದ ನಂತರ ಇದನ್ನು ನಾವು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ನಮ್ಮ ಮುಖದ ಮೇಲೆ ಏನಾದರೂ ಟ್ಯಾನ್ ಆಗಿದ್ರೆ ಅಥವಾ ನಮ್ಮ ಸ್ಕಿನ್ ಅನ್ಇವನ್ ಆಗಿದ್ರೆ ಈ ಫೇಶಿಯಲ್ ಮಾಡೋದ್ರಿಂದ ಅದು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ.
ಸೊ ಕೊನೆ ಸ್ಟೆಪ್ ಬಂದು ಇಲ್ಲಿ ಆಯಿಲ್ ಫ್ರೀ ಮಾಯ್ಶ್ಚರೈಸಿಂಗ್ ಜೆಲ್ ಅನ್ನು ಕೊಟ್ಟಿದ್ದಾರೆ. ಈ ಜೆಲ್ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನನ್ನು ಅದು ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡುತ್ತೆ. ಹಾಗೆ ನೀವು ಟ್ರೈ ಮಾಡಿ ಯಾವಾಗಲೂ ಫೇಶಿಯಲನ್ನು ಈವ್ನಿಂಗ್ ಟೈಮಲ್ಲಿ ಮಾಡೋದಕ್ಕೆ, ಯಾಕಂದರೆ ಆವಾಗ ನಮಗೆ ನಮ್ಮ ಸ್ಕಿನ್ ಮೇಲೆ ಯಾವುದೇ ಹಾರ್ಮ್ಫುಲ್ UV ರೇಸ್ ಬೀಳೋದಿಲ್ಲ. ಹಾಗೆ ಫೇಶಿಯಲ್ ಮಾಡಿದ ನಂತರ ಯಾವುದೇ ಫೇಸ್ ವಾಶ್ ಅಥವಾ ಯಾವುದೇ ಮೇಕಪ್ ಪ್ರಾಡಕ್ಟ್ಸನ್ನು ಹಾಕೋದು ಅವಾಯ್ಡ್ ಮಾಡಿ. ಇದರಿಂದ ನಿಮಗೆ ಫೇಶಿಯಲ್ ಚೆನ್ನಾಗಿ ಮುಖದ ಮೇಲೆ ಅಬ್ಸಾರ್ಬ್ ಆಗಿ ಒಂದು ನ್ಯಾಚುರಲ್ ಗ್ಲೋ ಬರುತ್ತೆ. ಸೊ ಹಾಗೆ ಈ ಫೇಶಿಯಲನ್ನು ಎಲ್ಲ ಸ್ಕಿನ್ ಟೈಪ್ನವರು ಕೂಡ ಯೂಸ್ ಮಾಡ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಅಥವಾ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ರೆ ನಮಗೆ ಕಮೆಂಟ್ ಮಾಡಿ ಕೇಳಬಹುದು. ಸೊ ನಾನು ನಿಮಗೆ ನನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ಸುವರ್ಣ ಕನ್ನಡ ಬ್ಲಾಗ್ಸ್. ಬಾಯ್.